ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನಲ್ಲಿ ಸೇವೆ ಸಲ್ಲಿಸಿ ಜನರ ಮನಸ್ಸಿನಲ್ಲಿ ಅಚ್ಚಳಿಯದ ಗುರುತು ಮೂಡಿಸಿರುವ ಸರ್ಕಲ್ ಇನ್ಸ್ಪೆಕ್ಟರ್ ಎನ್ ತಿಮ್ಮಣ್ಣ ಅವರಿಗೆ ಅದ್ದೂರಿ ವಯೋನಿವೃತ್ತಿ ಗೌರವ ಸಮರ್ಪಣಾ ಕಾರ್ಯಕ್ರಮ ನಡೆಯಿತು. ಪೊಲೀಸ್ ಇಲಾಖೆಯಲ್ಲಿ 33 ವರ್ಷಗಳ ಕಾಲ ಪ್ರಾಮಾಣಿಕ ಮತ್ತು ನಿಷ್ಠಾವಂತ ಸೇವೆ ಸಲ್ಲಿಸಿದ ತಿಮ್ಮಣ್ಣ ಅವರನ್ನ ಸಾರ್ವಜನಿಕರು, ಪೊಲೀಸ್ ಇಲಾಖೆ ಹಾಗೂ ವಿವಿಧ ಸಂಘ ಸಂಸ್ಥೆಗಳು ಸನ್ಮಾನಿಸಿ ಅಭಿನಂದನೆ ಸಲ್ಲಿಸಲಾಯಿತು. ಹೊಸದುರ್ಗ ತಾಲೂಕಿನ ಮಧುರೆ ಗ್ರಾಮದ ಕಲ್ಪವನ ರೆಸಾರ್ಟ್ ಆವರಣದಲ್ಲಿ ಆಯೋಜಿಸಿದ್ದ ಗೌರವ ಸಮರ್ಪಣಾ ಸಮಾರಂಭದಲ್ಲಿ ಮಾತನಾಡಿದ ನಿವೃತ್ತ ಸರ್ಕಲ್ ಇನ್ಸ್ಪೆಕ್ಟರ್ ಎನ್ ತಿಮ್ಮಣ್ಣ, ಸರ್ಕಾರಿ ಸೇವಕನಿಗೆ ಸರ್ಕಾರಗಳು ನೀಡುವ ಪದಕಗಳಿಗಿಂತ ಜನಸಾಮಾನ್ಯರು ನೀಡುವ ಪ್ರೀತಿ, ಗೌರವ ಮತ್ತು ವಿಶ್ವಾಸವೇ ಶ್ರೇಷ್ಠ ಪ್ರಶಸ್ತಿ ಎಂದು ಭಾವನಾತ್ಮಕವಾಗಿ ಹೇಳಿದರು. ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ಬಡ ರೈತ ಕುಟುಂಬದಲ್ಲಿ 8ನೇ ಮಗನಾಗಿ ಜನಿಸಿದ ನಾನು ಕಠಿಣ ಪರಿಶ್ರಮದಿಂದ ಪೊಲೀಸ್ ಪೇದೆಯಾಗಿ ಸೇವೆಗೆ ಸೇರಿ ಹಂತ ಹಂತವಾಗಿ ಪೊಲೀಸ್ ಇಲಾಖೆಯಲ್ಲಿ ಬೆಳೆಯುವ ಅವಕಾಶ ಪಡೆದಿದ್ದೇನೆ. ಜೀವನದಲ್ಲಿ ಸಮಯ ಪಾಲನೆ, ಶಿಸ್ತು ಹಾಗೂ ಪ್ರಾಮಾಣಿಕತೆ ನನ್ನ ಯಶಸ್ಸಿನ ಮೂಲ ಮಂತ್ರಗಳಾಗಿದ್ದವು ಎಂದು ಅವರು ನೆನಪಿಸಿಕೊಂಡರು. ಹೊಸದುರ್ಗದಲ್ಲಿ ಕರ್ತವ್ಯ ನಿರ್ವಹಿಸಿದ ಅವಧಿಯಲ್ಲಿ ಯಾವುದೇ ಒತ್ತಡಕ್ಕೆ ಮಣಿಯದೆ ಸಾಮಾನ್ಯ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ನ್ಯಾಯ ಒದಗಿಸುವುದನ್ನೇ ತಮ್ಮ ಧ್ಯೇಯವನ್ನಾಗಿ ಮಾಡಿಕೊಂಡಿದ್ದೆ. ಸರ್ಕಾರಿ ಸೇವೆಯನ್ನ ಭಗವಂತನ ಸೇವೆ ಎಂದು ನಂಬಿ ಕೆಲಸ ಮಾಡಿದ ತೃಪ್ತಿ ಇಂದು ನನ್ನಲ್ಲಿದೆ ಎಂದು ತಿಮ್ಮಣ್ಣ ಹೇಳಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ತಹಸೀಲ್ದಾರ್ ತಿರುಪತಿ ಪಾಟೀಲ್, ಪೊಲೀಸ್ ಅಧಿಕಾರಿಯೊಬ್ಬರು ಕೇವಲ ಇಲಾಖೆಯಷ್ಟೇ ಅಲ್ಲ, ತಮ್ಮ ಕುಟುಂಬದಲ್ಲಿಯೂ ಸಮಯ ಪಾಲನೆ ಮತ್ತು ಶಿಸ್ತಿನ ಸಂಸ್ಕೃತಿಯನ್ನು ಬೆಳೆಸುತ್ತಾರೆ. ತಿಮ್ಮಣ್ಣ ಅವರು ತಮ್ಮ ಕುಟುಂಬದ ಸದಸ್ಯರಲ್ಲಿಯೂ ಆ ಮೌಲ್ಯಗಳನ್ನು ಬೆಳೆಸಿರುವುದು ಮಾದರಿಯಾಗಿದೆ ಎಂದು ಪ್ರಶಂಸಿಸಿದರು. ಸಮಾಜ ಸೇವಕ ತುಂಬಿನಕೆರೆ ಬಸವರಾಜ್ ಮಾತನಾಡಿ ತಿಮ್ಮಣ್ಣ ಅವರ ಸೇವಾ ಸಾಧನೆಯನ್ನು ಸ್ಮರಿಸಿದರು. ಕೊಲೆ ಪ್ರಕರಣವೊಂದರಲ್ಲಿ ಕೇವಲ 24 ಗಂಟೆ ಒಳಗೆ ಆರೋಪಿಯನ್ನ ಬಂಧಿಸಿ 48 ಗಂಟೆಗಳಲ್ಲಿ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಸಿ ಕೇವಲ 11 ದಿನಗಳಲ್ಲಿ ಆರೋಪಿಗೆ ಜೀವಾವಧಿ ಶಿಕ್ಷೆಯಾಗುವಂತೆ ಮಾಡಿದ್ದ ಅಪರೂಪದ ಸಾಧನೆ ಭಾರತೀಯ ಕಾನೂನು ಇತಿಹಾಸದಲ್ಲೇ ವಿಶೇಷ ದಾಖಲೆಯಾಗಿದೆ ಎಂದು ಹೇಳಿದರು. ತಿಮ್ಮಣ್ಣ ಅವರು ಎಂದಿಗೂ ಪದಕ, ಪ್ರಶಸ್ತಿ ಅಥವಾ ಖ್ಯಾತಿಗಾಗಿ ಕೆಲಸ ಮಾಡಿದವರಲ್ಲ. ಜನರು ನೀಡಿದ ಪ್ರೀತಿಯನ್ನೇ ಅತ್ಯುನ್ನತ ಗೌರವವೆಂದು ನಂಬಿ ಬದುಕಿದ ಅಪರೂಪದ ಅಧಿಕಾರಿ. ದುಷ್ಟರಿಗೆ ದುಸ್ವಪ್ನವಾಗಿದ್ದ ಅವರು ಸಾಮಾನ್ಯ ಜನರ ಸುರಕ್ಷತೆ ಮತ್ತು ನೆಮ್ಮದಿಗಾಗಿ ತಮ್ಮ ಸಂಪೂರ್ಣ ಸೇವಾ ಜೀವನವನ್ನೇ ಸಮರ್ಪಿಸಿದ್ದಾರೆ ಎಂದು ಬಸವರಾಜ್ ಅಭಿಪ್ರಾಯಪಟ್ಟರು. ಚಿತ್ರದುರ್ಗ ನಗರ ಬಡಾವಣೆ ಪೊಲೀಸ್ ಠಾಣೆ ಸೇರಿದಂತೆ ಚಳ್ಳಕೆರೆ, ದಾವಣಗೆರೆ, ಮಲೆಬೆನ್ನೂರು, ತುರುವನೂರು, ತೋರಣಗಲ್ಲು ಹಾಗೂ ಹೊಸದುರ್ಗ ಸೇರಿದಂತೆ ಹಲವು ಠಾಣೆಗಳಲ್ಲಿ ಸೇವೆ ಸಲ್ಲಿಸಿರುವ ತಿಮ್ಮಣ್ಣ ಅವರು 3 ದಶಕಗಳಿಗೂ ಹೆಚ್ಚು ಕಾಲ ಪೊಲೀಸ್ ಇಲಾಖೆಯಲ್ಲಿ ಜನಪರ ಅಧಿಕಾರಿಯಾಗಿ ಹೆಸರು ಗಳಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಹೊಸದುರ್ಗ ಪೊಲೀಸ್ ಇನ್ಸ್ಪೆಕ್ಟರ್ ರಮೇಶ್, ಪಿಎಸ್ಐಗಳಾದ ಭೀಮನಗೌಡ ಪಾಟೀಲ್, ಮಹೇಶ್ ಕುಮಾರ್, ಶ್ರೀಶೈಲ್, ಮುಖಂಡರಾದ ಕಾರೇಹಳ್ಳಿ ಬಸವರಾಜ್, ಆಗ್ರೂ ಶಿವಣ್ಣ, ಮಧುರೆ ಶರತ್, ದುಷ್ಯಂತ್, ಸದ್ಗುರು ಪ್ರದೀಪ್, ಗೋಳಿಹಟ್ಟಿ ಕೃಷ್ಣಮೂರ್ತಿ, ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಅಧ್ಯಕ್ಷ ಶಾಂತಪ್ಪ ಸೇರಿದಂತೆ ನೂರಾರು ಗಣ್ಯರು ಹಾಗೂ ಸಾರ್ವಜನಿಕರು ಭಾಗವಹಿಸಿ ತಿಮ್ಮಣ್ಣ ಅವರಿಗೆ ಶುಭ ಹಾರೈಸಿದರು. ಒಟ್ಟಾರೆ 33 ವರ್ಷಗಳ ಸುದೀರ್ಘ ಸೇವೆಯ ಬಳಿಕ ವಯೋನಿವೃತ್ತಿಯಾಗಿರುವ ಸರ್ಕಲ್ ಇನ್ಸ್ಪೆಕ್ಟರ್ ಎನ್ ತಿಮ್ಮಣ್ಣ ಅವರ ಸೇವಾ ಪಯಣ, ಪ್ರಾಮಾಣಿಕತೆ, ಶಿಸ್ತು ಮತ್ತು ಜನಪರ ಕಾರ್ಯವೈಖರಿ ಪೊಲೀಸ್ ಇಲಾಖೆಯ ಯುವ ಅಧಿಕಾರಿಗಳಿಗೆ ಮಾದರಿಯಾಗಿದ್ದು, ಹೊಸದುರ್ಗ ಜನತೆ ಅವರ ಸೇವೆಯನ್ನು ಸದಾ ಸ್ಮರಿಸಲಿದೆ. ಈಗ ನಾನು ಕೆಲಸ ಮಾಡಿದೋದು ಬಡಾವಣೆಯಲ್ಲಿ, ಅಲ್ಲೇ ನಾನು ರಿಟೈರ್ಡ್ ಆಗಿದ್ದೀನಿ. ಅಲ್ಲಿ ನಿವೃತ್ತಿ ಹೊಂದಿದ್ರು ಕೂಡ ನೀವೆಲ್ಲರೂ ಮತ್ತೆ ನನಗೆ ವಾಪಸ್ ಮತ್ತೆ ಇಲ್ಲಿ ಕರೆಸಿ ಈ ಥರ ಸನ್ಮಾನ ಮಾಡ್ತಾರೆ. ನಿಜವಲ್ಲ, ನಾನು ನೋಡಿಲ್ಲ. ನಾನು ನಮ್ಮ ಆಫೀಸರ್ಗಳು ಕೇಳ್ತಿದ್ದಾರೆ, ಮತ್ತೆ ಏನು ಹೊಸದುರ್ಗದ ಇದೆ ಫಂಕ್ಷನ್ ಅಂತಂದ್ರೆ ಏನು ಅಲ್ಲೇ ಫಂಕ್ಷನ್ ಅಂತ ಕೇಳ್ತಾರೆ. ಹಂಗೆ ಐತೆಲ್ಲ ನಿಮ್ಮ ಪ್ರೀತಿ ವಿಶ್ವಾಸದಿಂದ ನಾವೇನೋ ನಿಮ್ಮ ತಾಲೂಕಿನಲ್ಲಿ ಕೆಲಸ ಮಾಡಿದ್ವಿ. ಅಲ್ಲಿ ನಾವು ಮಾಡಿದಂಥ ಕೆಲಸದಲ್ಲಿ ಏನಾದರೂ ತಮಗೆ ಸ್ವಲ್ಪ ಒಳ್ಳೆಯದಾಗಿದ್ದರೆ ಆ ಒಂದು ನೆನಪಿನಿಂದ ನೀವೆಲ್ಲರೂ ನನ್ನ ವಾಪಸ್ ಮತ್ತೆ ಕರೆಸಿ ಇವತ್ತು ನಿವೃತ್ತಿ ಹೊಂದಿದ್ರು ಕೂಡ ಇಷ್ಟೆಲ್ಲ ಅಪಾರ ಸಂಖ್ಯೆಯಲ್ಲಿ, ಅಂದರೆ ನೀವೆಲ್ಲ ಇಲ್ಲಿ ಬಂದಿರೋದು ನೋಡಿ ಲಕ್ಷಾಂತರ ಜನ ಇದ್ದಂಗೆ ನನಗೆ. ಯಾಕಂದರೆ ಇಲ್ಲಿ ಬಂದಿರೋದು ಎಲ್ಲರ ಲೀಡರ್ಗಳೇ,
ಎಲ್ಲ ಲೀಡರ್ ತಾಲೂಕಿನ ಎಲ್ಲ ಇಂಪಾರ್ಟೆಂಟ್ ಲೀಡರ್ ಬಂದಿರಿ ನೀವೆಲ್ಲ, ಎಲ್ಲ ಪಾರ್ಟಿಯಿಂದ ಬಂದಿರು. ಇಲ್ಲಿ ಮಾಮೂಲಿ ಜನ ಯಾರು ಬಂದಿಲ್ಲ, ಅಷ್ಟು ನನಗೆ ನಿಮ್ಮ ನೋಡಿದಾಗ ಮತ್ತೆ ನೀವೆಲ್ಲ ಲಕ್ಷಾಂತರ ಜನ ಇದ್ದಾಗ ನನಗೆ ನೀವೇ ಅದೆಲ್ಲ ಮಾಡ್ತಿರೋದು. ಹಂಗಾಗಿ ಅದು ಭಾಳ ಕಷ್ಟದ ಕೆಲಸ ಆ ಥರ ಜನ ಸೇರೋದು. ಬಟ್ ನಮ್ಮ ಬಸವರಾಜ್ ಅವ್ರು ಹೇಳ್ತಿದ್ರು, ಒಂದು ಫೋನ್ ಮಾಡಿದೆ ಮತ್ತು ನೆಕ್ಸ್ಟ್ ಎರಡನೇ ಫೋನ್ ಯಾರಿಗೆ ಮಾಡಿಲ್ಲ ಅಂತಿದ್ರು. ನಿಜವಾಗ್ಲೂ ನನ್ನ ಇದೆಲ್ಲ ನಿಮ್ಮನ್ನು ನೋಡಿದ್ರೆ ನಿಜವಾಗ್ಲೂ ನಾನು ಪುಣ್ಯ ಮಾಡಿದೆ ಅನಿಸ್ತಿದ್ದೆ. ನನ್ನ ಪುಣ್ಯ ನಾನು ಈ ಒಂದು ತಾಲೂಕಿನ ಇಂಥ ಜನ ನಾನು ಸಪೋರ್ಟ್ ಮಾಡ್ತಾರಂತಂದರೆ. ಹಂಗಾಗಿ ನಾನು ಕೂಡ ಇಷ್ಟು ದಿನ ಕೂಡ ನಾನು ಈ ಒಂದು ವೃತ್ತಿಯಲ್ಲಿ ಭಾಳಷ್ಟು ಕೆಲಸದಲ್ಲೇ ನಾನು ಸಮಯ ಕಳೆದಿನ ಹೊರತಾಗಿ ಸ್ವಲ್ಪ ಮನೆ ಕಡೆಗೆ ಸ್ವಲ್ಪ ಮನೆ ಕುಟುಂಬದ ಕಡೆಗೆ ಕಡಿಮೆನೇ ನಾನು ಇದು ಮಾಡೋದು. ಅದನ್ನೆಲ್ಲ ಆ ಭಾರನೆಲ್ಲ ನಮ್ಮ ಶ್ರೀಮತಿಯವರು, ನಮ್ಮ ಅರ್ಧಾಂಗಿಯವರು ಅದನ್ನ ಜವಾಬ್ದಾರಿ ತಗೊಂಡು ಮಕ್ಕಳೆಲ್ಲ ಅಷ್ಟೆಲ್ಲ ಬುದ್ಧಿವಂತರು ಮಾಡಿ ಇವತ್ತು ನೀವೆಲ್ಲ ಇಷ್ಟೆಲ್ಲ ಹೊಗಳ್ತಿದ್ರಿ, ಒಳ್ಳೆ ಕುಟುಂಬ ಚೆನ್ನಾಗಿದ್ದಾರೆ ಎಲ್ಲ ಅಫಿಷಿಯಲ್ ಅಂತೇಳಿ. ಅದಕ್ಕೆಲ್ಲ ಕಾರಣೀಭೂತರು ನಮ್ಮ ಅರ್ಧಾಂಗಿ, ನನ್ನ ಪತ್ನಿಯವರು ಅಂತ ಹೇಳ್ತಾ ಅದೆಲ್ಲ ಅವರಿಗೆ ಕ್ರೆಡಿಟ್ ಅವರಿಗೆ ಹೋಗ್ಬೇಕಂತ ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಕೆಲವೊಂದು ವಿಷಯಗಳಲ್ಲಿ ಇಲಾಖೆಯಲ್ಲಿ ಭಾಳಷ್ಟು ಹೆಚ್ಚು ಕಡಿಮೆ ಆಗ್ತಾ ಇರ್ತಾವಲ್ಲ. ಈಗ ನೀವೆಲ್ಲ ಕೆಲವು ಮಂದಿ ಹೇಳಿದ್ರಿ ಆ ಪದಕ ಬರ್ಬೇಕಾಯ್ತು, CM ಪದಕ ಅಲ್ಲ ಇಂಥವೆಲ್ಲ ಮಸ್ತ್ ಆಗ್ತದವು ಮಾಮೂಲಿ. ನಾವು ಎಷ್ಟೇ ಕೇಸ್ಗಳು ಭೇದಿಸಿದ್ರು ಕೂಡ, ಎಷ್ಟೇ ಕೇಸ್ಗಳು ತನಿಖೆ ಮಾಡಿದ ಕೂಡ, ಕೆಲವೊಂದು ವಿಷಯಗಳಲ್ಲಿ ನಾನು ಕೂಡ ಒಂದು ಮರ್ಡರ್ ಕೇಸ್ನಲ್ಲಿ ರಮೇಶ್ ಅವ್ರಿಗೆ ಗೊತ್ತು, ಮರ್ಡರ್ ಆದ 2 ದಿನದಲ್ಲಿ ಆ ಕೇಸ್ನ ಪೂರ್ತಿ ತನಿಖೆ ಮಾಡಿ 2 ದಿನದಲ್ಲಿ ಚಾರ್ಜ್ ಶೀಟ್ ಕೊಟ್ಟಿದ್ದೆ. ಅದು ಆದಮೇಲೆ ಜಡ್ಜ್ಮೆಂಟ್ 11 ದಿನದಾಗ ಆಯಿತು. ನಮ್ಮ ದೇಶದ ಇತಿಹಾಸದಲ್ಲಿ ಫಸ್ಟ್ ಇದೆ, ಗೂಗಲ್ ಸರ್ಚ್ ಮಾಡಿ ನೋಡ್ಬೋದು ಯಾರಾದರೂ. ಹಂಗಾಗಿ ಆ ಟೈಮ್ನಲ್ಲಿ ನಂದು ಸೆಂಟ್ರಲ್ ಹೋಮ್ ಮಿನಿಸ್ಟರ್ ಪದಕಕ್ಕೆ ಹೋಗಿತ್ತು, ಬಟ್ ಆ ಕಾರಣಾಂತರದಿಂದ ಆಗಲಿಲ್ಲ. ಅದಾದ ನಂತರ ಮತ್ತೆ ಈ 21 kg ಗೋಲ್ಡ್ ಅಂತ ತವಲ್ಲಿ ಹೇಳ್ತಿದ್ರಿ, ಅದನ್ನು ಕೂಡ ಆಗ್ಬೇಕಾಯ್ತು. CM ಮೆಡಲ್ ಅದು ಆಗಲಿದ್ರೆ ಏನು ತೊಂದರೆ ಇಲ್ಲ, ನಮಗೆ ಅಂಥ ಮೆಡಲ್ ಬೇಕಾ ಇಲ್ಲ. ನಿಮ್ಮ ಥರ ಬಂದು ನಮ್ಮನ್ನೇನು ಇದು ಮಾಡ್ತಾರಲ್ಲ, ಆಸೆ ಇದು ಮಾಡ್ತಾರಲ್ಲ, ನಿಮ್ಮ ಥರ ಮೆಡಲ್ ಸಾಕು. ನಿಮ್ಮಂಥರ ಮುಂದೆ ನನಗೆ ಇದು ಯಾವ ಇದನ್ನಲ್ಲ, ರಾಷ್ಟ್ರಪತಿ ಪದಕಕ್ಕಿಂತ ದೊಡ್ಡದು ನಿಮ್ಮ ಸ್ನೇಹ, ನಿಮ್ಮ ವಿಶ್ವಾಸ ಸಾಕು ನನಗೆ, ನಮ್ಮ ಕುಟುಂಬಕ್ಕೆ ಅಂತ ಹೇಳ್ತಾ ಸಾಹೇಬ್ರ ಪ್ರಯತ್ನಕ್ಕೆ ತುಂಬಾ ಉತ್ತಮವಾದ ಫಲ ಸಿಕ್ಕಿದೆ. ಅವರು ಕೂಡ ಉತ್ತಮವಾದ ಕಮಿಟ್ಮೆಂಟ್ ಇರ್ತಕ್ಕಂಥ ವ್ಯಕ್ತಿ. ಕೆಲಸದ ವಿಷಯದಲ್ಲಿ ಶ್ರದ್ಧೆ. ನಾವಲ್ಲಿ ಕಾಮನ್ ಆಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಬೆಳಗ್ಗೆ ಮತ್ತೆ ಸಂಜೆ ಡ್ಯೂಟಿನ ಡೆಪ್ಯೂಟ್ ಮಾಡೋದು, ಮತ್ತೆ ಡ್ಯೂಟಿ ಏನ್ ಮಾಡಿದ್ರಿ ಅಂತ ಕೇಳೋದನ್ನ ಕಾಮನ್ ಆಗಿ ನಾವು ರೋಲ್ ಕಾಲ್ ಅಂತ ಪದ ಬಳಸ್ತೀವಿ. ಸಮಾಜದಲ್ಲಿ ಬೇರೆ ಬೇರೆ ಪದನ ಅದನ್ನು ಬಳಸ್ತಾರೆ, ದಯವಿಟ್ಟು ಅದು ತಪ್ಪು ಅರ್ಥ ನಮ್ಮಲ್ಲಿ. ಅದಕ್ಕೆ ಈಗ ವರ್ಡನ್ನ ನಾವು ಚೇಂಜ್ ಮಾಡಿದ್ವಿ. ಪೊಲೀಸರಿಗೆ ನಾನೀಗ ಆ ಪದ ಬಳಸ್ತಾ ಇಲ್ಲ, ನಾವು ಪೊಲೀಸ್ ಇಲಾಖೆಯಲ್ಲಿ ಬ್ರೀಫಿಂಗ್ ಅಂತ ಮಾಡ್ತೀವಿ. ಬ್ರೀಫಿಂಗ್ ಅಂತ, ರೋಲ್ ಕಾಲ್ ಅಂತ ಪದ ಇತ್ತು, ಅದನ್ನ ಈಗ ಬ್ರೀಫಿಂಗ್ ಅಂತ ಬಳಸ್ತಾ ಇದ್ವಿ. ಆದ ರೀತಿ ಸಾಹೇಬ್ರು ಕೆಲಸ ಮಾಡಿದ ಕಡೆ ಎಲ್ಲ ಸಿಬ್ಬಂದಿಗಳು ಕೆಲವರು ಸ್ವಲ್ಪ ಈಗ ಯಾರಿಗೆ ಟೈಮ್ ಹೋಗೋದಿಕ್ಕೆ ಆಗೋದಿಲ್ಲ ಅವ್ರು ಬೈಕೋತಾರೆ, ಏನಪ್ಪ ಇಷ್ಟೊಂದು ಟೈಮಿಗೆ ಕಿರಿಕಿರಿ ಮಾಡ್ತಾರೆ ಅಂತ. ಬಟ್ ಪೊಲೀಸ್ ಇಲಾಖೆ ಬೇರೆ ಇಲಾಖೆಗಳಿಗಿಂತ ವಿಭಿನ್ನ. ಆರ್ಮಿ ಡಿಸಿಪ್ಲಿನ್ ನಾವು ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ಕಷ್ಟ. ಅದೇ ರೀತಿ ಅದರಲ್ಲಿ ಒಂದು 75% ಡಿಸಿಪ್ಲಿನ್ ನಮ್ಮ ಇಲಾಖೆಯಲ್ಲಿ ಇರ್ಬೇಕಾಗ್ತದೆ. ನಾವು ಪೊಲೀಸ್ ಇಲಾಖೆಯ ಕೆಲಸ ಆ ರೀತಿಯ ಕಮಿಟ್ಮೆಂಟ್. ಯಾವುದೋ ಒಂದು ಇಶ್ಯೂ ಆಯ್ತು ಅಂತ ಅಂದ್ರೆ ನಮ್ಮ ಪೊಲೀಸ್ ಸ್ಟೇಷನ್ 50 ಜನ ಇದೀವಿ, ನಾವು 40 ಜನ ಗುಡ್ಡಿಗಾದ್ರೆ ಮಾತ್ರ ಆ ಸಿಚುವೇಶನ್ ಅನ್ನ ನಾವು ಮ್ಯಾನೇಜ್ ಮಾಡೋದಕ್ಕೆ ಸಾಧ್ಯ. ಹಾಗಾಗಿ ಪೊಲೀಸ್ ಇಲಾಖೆ ಅಂದ್ರೆ ಶಿಸ್ತು, ಸಮಯ ಮತ್ತು ಸಂಯಮ, ಟೈಮ್ಲಿ ಕೆಲಸ ಮಾಡತಕ್ಕಂಥದ್ದು. ಅಂತ ಟೈಮ್ ಸೆಟಪ್ ಅನ್ನ ಸಾಹೇಬ್ರು ಅವರು ಇಲಾಖೆಗೆ ಸೇರಿದಾಗಿಂದ ರಿಟೈರ್ಡ್ ಆಗೋ ತನಕ ಬೆಳೆಸ್ಕೊಂಡ್ ಬಂದಿದ್ದಾರೆ. ಅದು ನಮ್ಮೆಲ್ಲರಿಗೂ ಆದರ್ಶ. ಬಟ್ ನಾವು ಅದನ್ನು ಫಾಲೋ ಮಾಡಕ್ ಆಗ್ತಾ ಇಲ್ಲ. ಅದು ತುಂಬಾ ಆದರ್ಶ. ಆ ಟೈಮ್ ಸೆಟಪ್ ನ ಅವರು ಮಾಡ್ಕೊಂಡು ಬಂದಿದ್ದಾರೆ. ಅದು ಕೆಲವರಿಗೆ ಸಹಜವಾಗಿ ಕಿರಿಕಿರಿ ಅನ್ನಿಸ್ಬೋದು. ಅದು ಎಲ್ಲಾ ಕೆಲಸದಲ್ಲೂ ಒತ್ತಡ ಬಂದಾಗ ಅದು ಅನಿಸ್ತದೆ. ಆದ್ರೆ ಅದು ಅನಿವಾರ್ಯ ಕೂಡ. ಯೂನಿಫಾರ್ಮ್ ಡಿಪಾರ್ಟ್ಮೆಂಟ್ಗೆ ಅದು ಅನಿವಾರ್ಯ ಕೂಡ. ಆ ಶಿಸ್ತನ್ನ ಸಾಹೇಬ್ರು ನಡೆಸ್ಕೊಂಡ್ ಬಂದಿದ್ದಾರೆ. ಅದೇ ರೀತಿ ಅವ್ರದ್ದೊಂದು ಜಾಬ್ ವರ್ಕ್ ಕಮಿಟ್ಮೆಂಟ್. ಅವ್ರು ಎಂಥದ್ದೇ ಪರಿಸ್ಥಿತಿ ಇರಲಿ ಬೆಳಗ್ಗೆ ಟೈಮ್ಲಿ ಹೆಲ್ತ್ಗೋಸ್ಕರ ವಾಕ್ ಮಾಡ್ತಾ ಇದ್ರು, ಟೈಮಿಗೆ ಕರೆಕ್ಟ್ ಪೊಲೀಸ್ ಸ್ಟೇಷನ್ಗೆ ಬರ್ತಾ ಇದ್ರು, ಕರೆಕ್ಟ್ ಟೈಮ್ಗೆ ರೆಸ್ಟ್ಗೆ ಹೋಗ್ತಾ ಇದ್ರು. ಎಲ್ಲದನ್ನು ಅವ್ರದ್ದು ಒಂದು ಶಿಸ್ತು ಮತ್ತು ಟೈಮ್ ಸೆನ್ಸ್ ಅಲ್ಲೇ ಮಾಡ್ತಾ ಇದ್ರು. ಅಂತಹ ಉತ್ತಮವಾದ ವರ್ಕ್ ಮಾಡ್ತಕ್ಕಂಥ ವ್ಯಕ್ತಿ. ನಮ್ಮ ಪೊಲೀಸ್ ಠಾಣೆಯಲ್ಲಿ ಅವರ ತುಂಬಾ ಹೆಜ್ಜೆಗಳಿದೆ. ಆ ಹೆಜ್ಜೆನಲ್ಲಿ ನಾವು ಒಂದೊಂದು ಹೆಜ್ಜೆನ ಇಡ್ತಾ ಇದೀವಿ. ಹೊಸದುರ್ಗ ತಾಲೂಕು ತುಂಬಾ ವಿಭಿನ್ನವಾದ ತಾಲೂಕು. ಐಡೆಂಟಿಫಿಕೇಶನ್ಸ್ ತುಂಬಾ ಚೆನ್ನಾಗಿ ಮಾಡ್ತಾ ಇದೆ ಪಬ್ಲಿಕ್ ಸರ್ವಿಸ್ ಅನ್ನ. ಸಾಹೇಬರಿಗೆ ತುಂಬಾ ಉತ್ತಮವಾದ ಸ್ನೇಹಿತರು ಮತ್ತು ಅಭಿಮಾನಿಗಳು ಮತ್ತು ಹಿತೈಷಿಗಳು. ಇನ್ನೊಂದು ಏನೋ ಪದಗಳಿದಾವೆ, ಎಲ್ಲಾ ಪದಗಳು ಬಳಸಕ್ಕಂತ ಎಲ್ಲ ಅವರ ಒಡನಾಡಿಗಳಿದ್ದಾರೆ. ಒಡನಾಡಿಗಳು ಇದೆಲ್ಲ ಒಟ್ಟಾರೆ ಸೇರ್ತಕ್ಕಂಥವರು ಒಡನಾಡಿಗಳಿದ್ದೀರಿ. ತಾವೆಲ್ಲರೂ ಈ ಒಂದು ಕರೆಗೆ ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿದಿರಿ. ತಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ
ನಾನು ಮಾತು ಮುಗಿಸ್ತೀನಿ. ಜೈ ಜೈ. ಇವತ್ತು ಸಾರ್ವಜನಿಕ ಆಡಳಿತ ಸೇವೆಯಲ್ಲಿ ಸೇವೆ ಸಲ್ಲಿಸಿದವರು ಬೇರೆ ಕಡೆ ಸ್ಥಳಾಂತರವಾಗ್ತಾರೆ, ವರ್ಗಾವಣೆ ಆಗ್ತಾರೆ, ವಯೋಸಹಜವಾಗಿ ನಿವೃತ್ತಿ ಆಗ್ತಾರೆ. ಇಲ್ಲಿಂದ ವರ್ಗಾವಣೆ ಹೋಗಿ ಬೇರೆ ಠಾಣೆಯಲ್ಲಿ ಕೆಲಸ ನಿರ್ವಹಿಸಿ ವರ್ಗಾವಣೆಯಾಗಿ ಹೋಗಿ ಮತ್ತು ಬೇರೆ ಠಾಣೆಯಲ್ಲಿ ವಯೋನಿವೃತ್ತಿಯನ್ನು ಹೊಂದಿ ಅವರು ಮನೆಗೆ ಹೋಗಬೇಕಾದಂಥ ಸಂದರ್ಭದಲ್ಲಿ ಇವತ್ತು ಹೊಸದುರ್ಗದ ಎಲ್ಲ ಮಹಾಜನರು ಮತ್ತು ಹೊಸದುರ್ಗದ ಪೊಲೀಸ್ ಇಲಾಖೆಯವರು ಅವರ ಮೇಲಿಟ್ಟಿರುವಂಥ ಅಭಿಮಾನ, ಅವರ ಮೇಲಿಟ್ಟಿರುವಂಥ ಗೌರವ, ಅವರ ಮೇಲಿಟ್ಟಿರುವಂಥ ಒಂದು ವಿಶ್ವಾಸ, ಅವರ ಕೊಟ್ಟಂಥ ಒಂದು ಸಣ್ಣ ಕೊಡುಗೆಗಳನ್ನು ನೆನಪಿಟ್ಕೊಂಡು ಇವತ್ತು ಬನ್ನಿ ನಿಮಗೆ ಸನ್ಮಾನಿಸ್ತೀವಿ ಅನ್ನುವಂಥ ಒಂದು ದೊಡ್ಡ ಗೌರವ ಇದೆಯಲ್ಲ, ಆ ಗೌರವಕ್ಕೆ ನಮ್ಮ ಒಟ್ಟಾರೆ ಕುಟುಂಬ ನಾವು ನಿಮ್ಮೆಲ್ಲರಿಗೂ ಕೂಡ ಆಭಾರಿಯಾಗಿರುತ್ತೇವೆ. ನಮಗೆ ಮಾವನು ಕೂಡ ನಮ್ಮ ಸಂಬಂಧದಲ್ಲಿ ಮಾವ ಆದರೂ ಕೂಡ ಒಂದು ಒಳ್ಳೆ ಸಂದಿಗ್ಧತೆ ಇಲ್ಲಿ ನಮ್ಮ ಬಿ ಜಿ ಗೋವಿಂದಪ್ಪ ಸಾಹೇಬ್ರನ್ನ ನಾವು ನೆನೆಸ್ಬೇಕು. ಹಳೆಯ ಮಾವು ಒಂದೇ ಕಡೆ ಕೆಲಸ ಮಾಡಲಿ ಅನ್ನುವಂಥ ಒಂದು ಇಕ್ಕಟ್ಟಿಗೆ ತಂದಂಥ ಒಬ್ಬ MLA ಅವ್ರು ಯಾರಾದ್ರೂ ಇದ್ದರೆ ಅದಕ್ಕೆ ಬಿ ಜಿ ಗೋವಿಂದಪ್ಪ ಸಾಹೇಬ್. ಹೆಂಗೆ ಮಾಡ್ತಾರೆ ನೋಡೋಣ ರೀ, ಹಳೆಯ ಮಾವು ಹೆಂಗೆ ಮಾಡ್ಬೋದ್ರಿ ಕೆಲಸ, ಇದನ್ನು ನೋಡಮ್ ತಡಿ ಹೆಂಗೆ ಮಾಡ್ತಾರೆ ಅನ್ನುವಂಥ ಚಾಣಾಕ್ಷತನ ಇದೆಯಲ್ಲ, ಅದು ಮೆಚ್ಚಬೇಕಾಗಿರುವಂಥದ್ದು. ಸಾಹೇಬ್ರನ್ನ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬಿ ಜಿ ಗೋವಿಂದಪ್ಪ ಸಾಹೇಬ್ರಿಗೆ ಸಲ್ಲಿಸ್ತಾರೆ. ಆದರೂ ಕೂಡ ಈ ಸಂದರ್ಭದಲ್ಲಿ 2 ವರ್ಷಗಳ ಕಾಲ ಒಬ್ಬ ಇನ್ಸ್ಪೆಕ್ಟರ್, ಒಬ್ಬ ತಹಶೀಲ್ದಾರ್ 2 ವರ್ಷಗಳ ಕಾಲ ಯಾವುದೇ ಸಮಸ್ಯೆಗಳಿಲ್ಲದೆ ಅತ್ಯಂತ ಪಾರದರ್ಶಕವಾಗಿ ಒಂದು ಜನರಿಗೆ ಹತ್ತಿರವಾದ ರೀತಿಯಲ್ಲಿ ನಾವು ಮಾವ ಮತ್ತು ನಾವು ಒಂದು ಒಳ್ಳೆಯ ಸೇವೆಯನ್ನು ಕೊಟ್ಟಿದ್ದೀವಿ ಅನ್ನುವಂಥ ಒಂದು ಸಂತೃಪ್ತ ಭಾವ ನಮಗಿದೆ. ಹಾಗಾಗಿ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂದರೆ ಇದರಲ್ಲಿ ನಮಗೆ ನೋವು ಕೂಡ ಆಗ್ತಿದೆ ಮತ್ತು ಸಂತೋಷ ಕೂಡ ಆಗ್ತಿದೆ. ಇನ್ಮುಂದೆ ನಮ್ಮ ಮಾವ ನಮ್ಮ ಜೊತೆನೆ ಖುಷಿಯಾಗಿ ಇರ್ತಾರೆ ಅನ್ನೋದು ಒಂದು ಖುಷಿಯಾಗಿದ್ದರೆ, ನಾಳೆಯಿಂದ ಅವ್ರನ್ನ ಆ ವರದಿಯಲ್ಲಿ ನೋಡೋಕ್ಕಾಗಲ್ಲ ಅನ್ನೋದು ಒಂದು ದುಃಖ ನಮ್ಮೆಲ್ಲರಿಗೂ ಕಾಡ್ತಾ ಇದೆ. ಸೊ ಅವರ ಸೇವೆಯ ಪರಿಚಯ, ಅವರ ಸಾಧನೆಗಳ ಪರಿಚಯ ನಾನು ಮಾಡ್ತಾ ಇಲ್ಲ, ಅದೆಲ್ಲ ನಿಮಗೆ ಚೆನ್ನಾಗಿ ಗೊತ್ತಿದೆ. ನಾನು ಏನಕ್ಕೆ ಹೇಳ್ಬೇಕಂತಂದರೆ, ಬಸವರಾಜ್ ಸರ್ ಹೇಳ್ತಿದ್ರು ನಾನು ಎಷ್ಟು ಭಾಗ್ಯವಂತ ಅಂತ. ತುಂಬ ಕುಟುಂಬದಲ್ಲಿ ನನಗೆ ಒಂದು ಭಾಗ ಮಾಡಿಕೊಟ್ಟಿರೋ ಆ ದೇವರಿಗೆ ನಾನು ತುಂಬ ಐ ಆಮ್ ವೆರಿ ಗ್ರೇಟ್ಫುಲ್ ಅಂತ ಹೇಳ್ಬೇಕು ಬಯಸ್ತೀನಿ. ಸೊ ಅವ್ರು ಹೇಳಿದರು ಶ್ರೇಷ್ಠನಾಗಲು ಮನುಷ್ಯಗೆ 4 ಕ್ವಾಲಿಟಿ ಬೇಕಂತ. ಅದು ಯಾವುದು ಅಂದರೆ ಶ್ರದ್ಧೆ, ಶಿಸ್ತು, ಶ್ರಮ. ಇದಕ್ಕೆಲ್ಲ ಮಿಗಿಲಾಗಿ ಇವೆಲ್ಲ 3 ಪಿಲ್ಲರ್ಸ್. ಬಿಲ್ಡಿಂಗಿಗೆ 3 ಪಿಲ್ಲರ್ಸ್ ಇರ್ತಲ್ಲ, ಅದಕ್ಕಿಂತ ವೆರಿ ಇಂಪಾರ್ಟೆಂಟ್ ಏನಂತಂದರೆ ಬೇಸ್ಮೆಂಟ್, ಅದೇನು ಬುನಾದಿ, ಅದ್ಯಾವುದಂದರೆ ತಾಳ್ಮೆ. ಸೊ ಇದು 4 ನಾವು ಆದರ್ಶವಾಗಿ ಇಟ್ಕೊಂಡು ಅವರ ಹೋದ ಹಾದಿಯಲ್ಲೇ ನಾವು ಹೋಗ್ಬೇಕಂತ ನನ್ನ ಇಚ್ಛೆ. ಇವರೆಲ್ಲೆಲ್ಲೋ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಆಲ್ಮೋಸ್ಟ್ ಇದು 11-12 ಟ್ರಾನ್ಸ್ಫರ್ಗಳಾಗಿರುತ್ತೆ. ಅವರು ಪೂರ್ತಿ ನಿವೃತ್ತಿ ಆಗೋದ್ರೊಳಗೆ ಮಕ್ಕಳನ್ನ ಸುಶಿಕ್ಷಿತರನ್ನ ಮಾಡಿ, ಸುಶಿಕ್ಷಿತರಾದ ಪದವಿಯಲ್ಲಿರೋ ಅಂಥ ಅಳಿಯಂದ್ರನ್ನ ತಗೊಂಬಂದು ಒಂದು ಜೇನುಗೂಡು ಕಟ್ಟೋದೈತಲ್ಲ, ಅದು ಒಂದು ದೊಡ್ಡ ಸಾಧನೆ. ಸೊ ಹಂಗಾಗಿ ಆ ಜೇನುಗೂಡು ಕಟ್ಟೋದವರಿಗೆ ದಯಮಾಡಿ ಒಂದು ಚಪ್ಪಾಳೆ ಹೊಡಿಬೇಕು ಅಂತ ಕೇಳ್ತೀನಿ. ಸೊ ಇದೆಲ್ಲರ ತೆರೆ ಮುಂದೆ ನಾವು ನೋಡ್ತಾ ಇದ್ದೀವಿ. ಈ ನಮ್ಮೆಲ್ಲ ಸಾಧನೆಗಳು ತೆರೆ ಮುಂದೆ ನಿಮಗೆಲ್ಲರಿಗೂ ಕಾಣ್ತಾನೆ ಇರುತ್ತೆ. ಬಟ್ ಆ ತೆರೆ ಹಿಂದೆ ಏನಾದರೂ ನಿಜವಾದ ಶ್ರಮ ಇದ್ದರೆ ನಿಜವಾಗ್ಲೂ ಅವ್ರ ಮನೆಯವ್ರದ್ದು ಶ್ರಮ ಇರುತ್ತೆ. ಅವ್ರ ಮನೆಯವ್ರ ಶ್ರಮ ಇಲ್ದಲೆ ಅವರು ತ್ಯಾಗ ಮಾಡ್ಬೇಕು. ಅವರು ಟೀಚರ್ ಆಗಿದ್ದು ಅವರು ಜೀವನ ತ್ಯಾಗ ಮಾಡಿ ಎಲ್ಲೇ ಇದ್ದರೂ ಮಗನ ಫಾಲೋ ಅಪ್ ಮಾಡ್ಬೇಕು. ಈಗ ಒಂದೇ ಕುಟುಂಬದಲ್ಲಿದ್ದು ಒಂದೇ ಜಾಗದಲ್ಲಿ ಒಂದು ಡೈನಿಂಗ್ ಟೇಬಲಲ್ಲಿ ಬಡಿಸೋದು ದೊಡ್ಡ ವಿಚಾರ ಅಲ್ಲ. ಅವರು ಇದ್ದಾಗ ಅಲ್ಲಿಂದ ಗಂಡಂದು ಊಟ ಆಯ್ತಾ, ಮಕ್ಕಳು ಬೆಳೆದ ಮೇಲೆ ಅವರು ಬೇರೆ ಕಡೆ ಎಜುಕೇಷನ್ ಮಾಡ್ಬೇಕಾದ್ರೆ ಅವ್ರದ್ದು ಊಟ ಆಯ್ತಾ, ಅವ್ರ ಫಾಲೋ ಅಪ್, ಅವ್ರ ಆರೋಗ್ಯ, ಎಷ್ಟು ನೋವನ್ನು ಕಟ್ಕೊಂಡು ಸಂಸಾರನ ಕಟ್ಕೊಂಡು ಆ ಸಂಸಾರನ ಇವತ್ತು ಒಂದು ಹಂತಕ್ಕೆ ತಂದಿದ್ದಾರೆ ಅಂದರೆ ಮೇಡಮ್ ಅವ್ರ ಪಾಲು ಭಾಳ ಇರುತ್ತೆ. ಸೊ ಹಾಗಾಗಿ ಸಾಹೇಬ್ರ ಬಗ್ಗೆ ಎಲ್ಲರೂ ಹೇಳಿದಿರ. ಹಾಗಾಗಿ ಈ ಸಾಧನೆಯ ತೇರನ್ನ ಎಳೆದಕ್ಕೆ ಕಾರಣ ಆದವರು ಮೇಡಮ್ ಅವರು ಅಂತೇಳಿ ಇನ್ನೊಮ್ಮೆ ಅವ್ರಿಗೆ ಒಂದು ಚಪ್ಪಾಳೆ ಹೊಡೋದ್ರ ಮೂಲಕ ಅವ್ರಿಗೆ ನಾವು ಅಭಿನಂದನೆ ಸಲ್ಲಿಸ್ತೀನಿ. ಯಾಕೆಂದ್ರೆ ಅವರಿಲ್ಲ ಅಂದರೆ ಇವರಿಲ್ಲ ಅಂದರೆ ಸಂಸಾರ ಇಲ್ಲ. ಸಂಸಾರದ ಮೂಲ ರೂಪನೇ ಹೆಣ್ಣು. ಇನ್ನು ಸಾಹೇಬ್ರ ಬಗ್ಗೆ ಹೇಳಬೇಕು ಅಂದರೆ ಎಲ್ಲರಿಗೂ ಗೊತ್ತಿದೆ, ಕರ್ತವ್ಯ ಅಂದರೆ ಅವರು, ಸಮಯ ಅಂದ್ರೆ ಅವರು. ಕೊನೆಯದ ಲಾಸ್ಟ್ ಮೊನ್ನೆ ಇನ್ನೂ 1 ವರ್ಷದ ಕೆಳಗೆ ನಡೆದಂಥ ವರ್ಗಾವಣೆ ಸಂದರ್ಭದಲ್ಲಿ ವಿಶೇಷವಾದ ಕಾರ್ಯಕ್ರಮ ತಮ್ಮೆಲ್ಲರಿಂದ ಆಗಿತ್ತು. ಅವರೊಂದು ಸ್ಥಾನ ತುಂಬ್ತೀನಿ ಅಂತ ರಮೇಶ್ ಸರ್ ಅವತ್ತು ಏನು ಮಾತು ಕೊಟ್ಟಿದ್ರು ಅದರ ಮಾತನ್ನು ಉಳಿಸ್ಕೊಂಡು ಅಷ್ಟೂ ಜನ ಇವತ್ತು ಅವ್ರ ಬಗ್ಗೆ ನಿಖರವಾಗಿ ಹೇಳ್ತಿದ್ದಾರೆ, ಅದು ಪಬ್ಲಿಕ್ ಒಪಿನಿಯನ್ನು. ಸೊ ಹಾಗಾಗಿ ಈ ಮೇಲಿರುವಂಥ ಎಲ್ಲ ಅಧಿಕಾರಿಗಳು ಅಭಿನಂದನೆ ಸಲ್ಲಿಸ್ತಿ. ನನ್ನ ತಾಲೂಕಿನ ಎಲ್ಲ ಪಕ್ಷಾತೀತವಾಗಿ ಎಲ್ಲರನ್ನ ಪ್ರೀತಿಯನ್ನು ಒಪ್ಪಿಸಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ನ್ಯಾಯವನ್ನು ಕೊಡುವಂತಹ ವ್ಯಕ್ತಿತ್ವವನ್ನು ಹೊಂದಿದಂತಹ ಒಬ್ಬ ಧೀಮಂತ ಅಧಿಕಾರಿ. ನಾವು ಯಾಕೋ ಚಿತ್ರದುರ್ಗದಲ್ಲಿ ಬಹಳ ಅತ್ಯಂತ ಮನಚಾಗಿ ಬಹಳಷ್ಟು ಅಭಿಮಾನಿಗಳು ಸ್ನೇಹ ಪ್ರೀತಿಪೂರ್ವಕವಾಗಿ
ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬ್ರುಗಳು, ಎಲ್ಲರೂ SP ಸಾಹೇಬ್ರುಗಳು, ಅಡಿಷನಲ್ SP ಸಾಹೇಬ್ರುಗಳು, ಆ ನಗರದ ಗೌರವಾನ್ವಿತ ಎಲ್ಲ ರಾಜಕೀಯ ಮುಖಂಡರುಗಳು, ಮುತ್ಸದ್ದಿಗಳು ಬಂದು ಅವರಿಗೆ ಶುಭ ಹಾರೈಸಿದ್ರು. ಪಕ್ಕದ ವಿಜಯನಗರ ಒಳಗೊಂಡಂತ ಬಳ್ಳಾರಿ ಜಿಲ್ಲೆಯ ಸಂಡೂರಿನ ತಾಲೂಕಿನಲ್ಲಿ ಒಂದು ಬಡ ರೈತ ಕುಟುಂಬದಲ್ಲಿ ಜನ್ಮ ತಾಳಿದಂತಹ ಗೌರವಾನ್ವಿತ ತಿಮ್ಮಣ್ಣನವರು. ಸರ್, ನಿಮ್ಮದು ಕರ್ಮಭೂಮಿ ಚಿತ್ರದುರ್ಗ, ನಿಮ್ಮ ಜನ್ಮಭೂಮಿ ಬಳ್ಳಾರಿ. ನಿಮಗೆ ಎಲ್ಲ ಬದುಕನ್ನ ಕಲಿಸಿಕೊಟ್ಟಂಥದ್ದು ಚಿತ್ರದುರ್ಗ ಮತ್ತು ದಾವಣಗೆರೆ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ಸರ್. ನಮ್ಮ ಚಿತ್ರದುರ್ಗ ಮತ್ತು ಹೊಸದುರ್ಗದ ಜನ, ನೀವು ಎಲ್ಲವರೆಗೂ ಈ ಹೊಸದುರ್ಗದಲ್ಲಿ ನಾವೆಲ್ಲವರೆಗೂ ಇರ್ತೀವೋ, ನಾವೇನು ಮನಸ್ಸುಗಳು ಇರ್ತಾವೋ ಅಂತ ಮನಸ್ಸುಗಳು ಯಾವತ್ತೂ ಕೂಡ ನಿಮಗೆ ಅರಸುತ್ತೆ, ಆರೈಸುತ್ತೆ, ನಿಮ್ಮ ಕುಟುಂಬಕ್ಕೆ ಯಾವತ್ತೂ ಒಳಿತನ್ನ ಬಯಸುತ್ತೆ ಸರ್. ಅಧಿಕಾರಿ ತನ್ನ ಶಾಶ್ವತ ಕೆಲಸವನ್ನ ಯಾವ ರೀತಿ ಮಾಡ್ಬೇಕಪ್ಪ ಅಂದ್ರೆ, ನಾನೇನೋ ಸಾಧನೆ ಮಾಡ್ತೀನಿ, ನಾನೇನೋ ಬಿಟ್ಟು ಹೋಗ್ತೀನಿ ಅನ್ನೋದು ಮುಖ್ಯ ಅಲ್ಲ. ಸಮಾಜಕ್ಕೆ ನನ್ನಿಂದ ಏನು ಕೊಡುಗೆಯನ್ನು ಕೊಟ್ಟು ಹೋಗಬಹುದು ಅನ್ನೋದಕ್ಕೆ ಸ್ಪಷ್ಟ ನಿದರ್ಶನ ಬಡವರ ಪಾಲಿಗೆ ಹೋರಾಟ ಮಾಡಿದಂತ ವ್ಯಕ್ತಿತ್ವ ನಮ್ಮ ತಿಮ್ಮಣ್ಣ ಸಾಹೇಬ್ರದು. ಯಾರು ನೊಂದು ಹೋಗಿರ್ತಾರೋ, ಮುಕ್ತವಾಗಿ ಹಂಚ್ಕೊಂಡಿರ್ತಾರೋ ಅಂತರನ್ನ ನಿಜವಾಗ್ಲೂ ಕೂಡ ಮೇಲೆತ್ತುವಂತ ಕಾಯಕವನ್ನು ಮಾಡಿದಂತ ಒಬ್ಬ ಕಾಯಕ ಯೋಗಿ. ನನ್ನ ಹೊಸದುರ್ಗದಲ್ಲಿ ಸುದೀರ್ಘವಾಗಿ 9 ವರ್ಷಗಳ ಕಾಲ ಸೇವೆ ನಮ್ಮ ನಿಜವಾಗ್ಲೂ ಕೂಡ ಜನಗಳ ಮನಸ್ಸನ್ನು ಒಕ್ಕಿದೆ ಸರ್. ನಿಮ್ಮ ಸೇವೆಯನ್ನು ಯಾವತ್ತೂ ಕೂಡ ಸ್ಮರಿಸ್ತೀವಿ.